ಅದ್ಗೆ ಇಷ್ಟೊತ್ತಲ್ಲಿ ಎಲ್ಲಿಂದ ಬರ್ತಾ ಇದ್ದೀರಾ? ಅರೆ ನಾನು ನನ್ನ ರೂಮ್ಗೆ ಹೋಗಿ ಮಲ್ಕೋಬೇಕು ಅಂದ್ಕೊಳ್ತಿದ್ದೆ. ಆಗ ಡೋರ್ ಬೆಲ್ ರಿಂಗ್ ಆಗಿದ್ದ ಶಬ್ದ ಬಂತು. ನೋಡೋಣ ಅಂತ ಹೊರಗೆ ಹೋದರೆ ಅಲ್ಲಿ ಯಾರೂ ಇರಲಿಲ್ಲ. ಸರಿ ನಾನು ಹೊರಡ್ತೀನಿ, ಈಗ ನಂಗೆ ತುಂಬ ನಿದ್ದೆ ಬರ್ತಾ ಇದೆ. ನೋಡಿ ಅದ್ಗೆ, ನನ್ನ ಹತ್ರ ನೀವು ಸುಳ್ಳು ಹೇಳಕ್ಕೆ ಟ್ರೈ ಮಾಡಬೇಡಿ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ನೀವು ಸುಮಾರು ಸಲ ಆಚೆಯಿಂದ ಬರೋದನ್ನ. ನಾನು ಹೇಳ್ತಾ ಇದ್ದೀನಲ್ವಾ, ನಾನು ಬಾಗಿಲು ತೆಗೆದು ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಆಚೆ ಹೋಗಿ ಬಂದರೆ ಒಳಗಡೆ ಬರಲೇಬೇಕು ತಾನೇ. ಮತ್ತೆ ಒಂದು ನಿಮಿಷ, ನಿನ್ಗಿವೆಲ್ಲ ಯಾಕೆ ಬೇಕು? ಮೈದ್ನಾ ತಾನೇ, ಮೈದ್ನಾ ಥರನೇ ಇರು. ಗಂಡನ ಥರ ತುಂಬ ಏನು ಕೇಳಕ್ಕೆ ಹೋಗಬೇಡ. ಇವಾಗ ನಾನು ಮಲಗ್ತಿದ್ದೀನಿ, ಗುಡ್ ನೈಟ್. ಏನೋ ವಿಷಯ ಇದೆ ಅದ್ಗೆ, ಆದರೆ ಏನದು? ಹಲೋ, ನಮಸ್ತೆ, ಹೇಳಿ ಅಣ್ಣ. ಹಾಂ ಸುಧೀರ್, ನಮಸ್ಕಾರ. ಆಮೇಲೆ ಅದು ನಿಮ್ಮ ಅತ್ತಿಗೆ ಹತ್ರ ಮಾತಾಡ್ಸು ನನಗೆ. ನಾನು ಎಷ್ಟೊತ್ತಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಅವಳ ಫೋನ್ ಕಂಟಿನ್ಯೂಸ್ಲಿ ಬ್ಯುಸಿ ಬರ್ತಿದೆ. ಸ್ವಲ್ಪ ಮಾತಾಡ್ಸು. ಹಾಂ ಅಣ್ಣ, ಮಾತಾಡಿಸ್ತೀನಿ, ಸ್ವಲ್ಪ ಹೊತ್ತು ಲೈನಲ್ಲೇ ಇರಿ. ಹೌದಾ? ಓಕೆ ಓಕೆ. ಯಾವಾಗ? ಹಾ ಹೌದು, ನನಗಂತೂ ಆಯಿತು ಆಯಿತು, ಸರಿ ಸರಿ, ಓಕೆ ಸರಿ. ಅದಕ್ಕೆ ಅದಕ್ಕೆ ಫೋನ್ ಮಾಡಿದಾರ ಅಣ್ಣ? ಫೋನಲ್ಲಿ ಮಾತಾಡ್ತಿದ್ದೀನಿ ತಾನೇ, ನೀನೇ ಒಂದೇನು ಹೇಳೋರ್ಗೆ. ಆಯಿತು. ಹಾಂ ಅಣ್ಣ, ಅದಕ್ಕೆ ಅವ್ರ ತಾಯಿ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾರೆ. ಅವ್ರು ಫ್ರೀ ಆದಮೇಲೆ ನಾನು ನಿಮಗೆ ಮಾಡಿಸ್ತೀನಿ ಅಣ್ಣ, ಸರಿನಾ? ಸರಿ. ಆದರೆ ಸುಧೀರ್, ಹಾಂ ಅಣ್ಣ, ವಾಪಸ್ ಬಂದಮೇಲೆ ಮರೀದೆ ನನಗೆ ಫೋನ್ ಮಾಡಕ್ಕೆ ಹೇಳು. ಸರಿ ಅಣ್ಣ. ತುಂಬ ದಿನ ಆಯಿತು ಕಣ ಮಾತಾಡಿ. ಓಕೆ ಅಣ್ಣ. ನೀನು ಹುಷಾರು ಕಣೋ. ಓಕೆ. ಹಾ ಹಾ ಆಯ್ತಪ್ಪ, ಫೋನ್ ಇಟ್ರೆ ತಾನೇ ನಾನು ನಿನ್ನ ಭೇಟಿ ಮಾಡೋಕ್ಕಾಗೋದು. ಓಕೆ ಸರಿ, ನಾನು ಬರ್ತೀನಿ ಈಗ. ಓಕೆ, ಬಾಯ್. ನೀನ್ ಯಾವಾಗ ಬಂದೆ ಊರಿಂದ? ಮೊದಲು ನೀನು ಇದ್ರು ಹೇಳು, ಎಲ್ಲಿಂದ ಬರ್ತಾ ಇದೀಯಾ ನೀನು? ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ನೀನೇನು ಇಷ್ಟೊಂದು ಯೋಚನೆ ಮಾಡ್ಕೊಂಡಿದ್ಯಾ? ಎಷ್ಟು ದಿನ ಆದ್ಮೇಲೆ ಊರಿಂದ ಬಂದಿದ್ಯಾ? ಈಗ ನಡಿ, ಕೂತ್ಕೊಂಡು ನಾನು ನಿಂಗೆ ಬಿಸಿ ಬಿಸಿ ಅದು ಫಿಲ್ಟರ್ ಕಾಫಿ ಮಾಡ್ಕೊಂಡು ಬರ್ತೀನಿ, ಓಕೆನಾ? ನಡಿ. ಕಾಫಿ ಬೇಕಾಗಿಲ್ಲ ನನಗೆ. ವಿಷಯ ಮುಚ್ಚಿಡಕ್ಕೆ ಪ್ರಯತ್ನ ಪಡಬೇಡ, ನಿಜ ಹೇಳು, ಎಲ್ಲಿಂದ ಬರ್ತಾ ಇದೀಯಾ? ನಾನು ಹೇಳ್ದೆ ತಾನೇ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತ. ನೀನು ಅವಾಗವಾಗ ಕೆಲ್ಸದ ಮೇಲೆ ಆಚೆ ಹೋಗ್ತಿರ್ತೀಯ ತಾನೇ, ಅಲ್ಲಿ ನನ್ನ ಬಗ್ಗೆ ಏನಾದರೂ ಯೋಚನೆ ಮಾಡ್ತಿರ್ತೀಯ? ನಾನು ಇಲ್ಲೊಬ್ಳೆ ಒಬ್ಬಂಟಿಯಾಗಿರ್ತೀನಿ ಗೊತ್ತಾ? ನಾನು ಕೇಳಿರೋ ಪ್ರಶ್ನೆಗೆ ನನಗೆ ಉತ್ತರ ಬೇಕು. ನಿನಗೇನನ್ಸುತ್ತೆ? ನನಗೆ ನಿನ್ನ ಆಟಗಳೆಲ್ಲ ತುಂಬ ಚೆನ್ನಾಗಿ ಗೊತ್ತು. ನೀನು ಎಲ್ಲೋಗ್ತೀಯಾ, ಯಾರನ್ನ ಮೀಟ್ ಮಾಡ್ತೀಯಾ, ಏನೇನು ಮಾಡ್ತೀಯಾ ಎಲ್ಲ ತುಂಬ ಚೆನ್ನಾಗಿ ಗೊತ್ತು. ನಿಂದು ಇನ್ನೊಂದು ಹುಡುಗಂದು ಅಫೇರ್ ನಡೀತಿದೆ. ಇವಾಗ ಇದನ್ನ ಸುಳ್ಳು ಅಂತ ಮಾತ್ರ ಹೇಳ್ಬೇಡ, ಯಾಕೆಂದರೆ ಸುಧೀರ್ ಅವ್ನ ಕಣ್ಣಾರೆ ನೀನು ಆ ಹುಡುಗನ್ನ ಮೀಟ್ ಮಾಡ್ತಿರೋದನ್ನ ಗಾರ್ಡನಲ್ಲಿ ನೋಡಿದ್ದಾನೆ. ಏನು?
ಹೌದು, ನಾನು ಆ ಹುಡುಗನ ಗಾರ್ಡನ್ ಮೀಟ್ ಮಾಡಿದ್ದೆ, ಆದ್ರೆ ಅವ್ನು ನನ್ನ ಬಾಲ್ಯದ ಗೆಳೆಯ. ನಾನ್ ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ, ಆವಾಗ ಅವ್ನು ಬಂದ್ಬಿಟ್ಟ. ಮತ್ತೆ ಫ್ರೆಂಡ್ ಜೊತೆ ಅವ್ನು ಸ್ವಲ್ಪ ಮಾತಾಡೋದು ಅದು ತಪ್ಪ ರಾಜೀವ್? ಸುಧೀರ್ ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾನೆ. ಮತ್ತೆ ಸುಧೀರ್, ಏನ್ ನೀನ್ ನನ್ನ ಹಿಂಬಾಲಿಸ್ಕೊಂಬರ್ತಿದ್ಯಾ? ಒಬ್ರು ಹಿಂಬಾಲಿಸ್ಕೊಂಬರೋದು ಒಳ್ಳೇದು ಅನ್ಸತ್ತಾ ನಿಂಗೆ? ಮತ್ತೆ ರಾಜೀವ್, ನೀನ್ ಹಿಂಗ್ ಮಾಡ್ತೀಯಾ ಅನ್ಕೊಂಡಿರ್ಲಿಲ್ಲ. ನಾಳೆ ಯಾರಾದ್ರೂ ನನ್ ಮೇಲೆ ಈ ತರ ಮಾತಾಡಿದ್ರೆ ನೀನ್ ಅವ್ರನ್ನೇ ನಂಬ್ಕೊಂಡಿರ್ತೀಯಾ? ನೀನ್ ಹೀಗ್ ಮಾಡ್ತೀಯ ನಾನು ಅನ್ಕೊಂಡಿರ್ಲಿಲ್ಲ ರಾಜೀವ್. ಪ್ರಿಯಾಂಕಾ 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 ಅಣ್ಣ ಅಣ್ಣ, ಅತ್ಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಣ್ಣ. ನಾನೇ ನನ್ನ ಕಣ್ಣಾರೆ ನೋಡ್ದೆ ಬೇರೆ ಹುಡುಗನ ಜೊತೆ ಕೂತಿರೋದನ್ನ. ಅತ್ಗೆದ ಅಫೇರ್ ಇದೆ ಅವನ ಜೊತೆ. ಸುಧೀರ್, ನೀನ್ ಕೇಳಿಸ್ಕೊಳ್ಳಿಲ್ವಾ ನಿಮ್ಮ ಅತ್ತಿಗೆ ಏನ್ ಹೇಳಿದ್ಲು ಅಂತ? ಆದ್ರೆ ಅಣ್ಣ, ಅವನು ಅವಳ ಹಳೆ ಫ್ರೆಂಡು, ಸಡನ್ ಆಗಿ ಪಾರ್ಕಲ್ಲಿ ಸಿಕ್ಕಿದಾನೆ. ಆದ್ರೂ ಅಣ್ಣ, ಆದ್ರೆ ಇದ್ರೆ ಏನೂ ಇಲ್ಲ. ನನ್ಗೆ ಇದ್ರ ಬಗ್ಗೆ ಏನು ಮಾತಾಡಕ್ ಇಷ್ಟ ಇಲ್ಲ. ನೀನ್ ನೋಡ್ಲಿಲ್ವಾ ಅವಳು ಹೇಗೆ ಹೊಟ್ಟೋದ್ಲು? ಕೋಪ ಮಾಡ್ಕೊಂಡು ಎಷ್ಟು ಹರ್ಟ್ ಮಾಡಿದೆ ಅವಳಿಗೆ. ನಾನು ಬೇಜಾರು ಮಾಡ್ಬಿಟ್ಟೆ ಅವಳಿಗೆ. ಅಯ್ಯೋ ಅಣ್ಣ, ಅಂಡ ಗಿಂಡ ಏನೂ ಇಲ್ಲ. ನಿನ್ನ ಮಾತಲ್ಲಿ ಒಂಚೂರಾದ್ರೂ ನಿಜ ಇದ್ದಿದ್ರೆ ಅದನ್ನ ಹೇಳ್ಬಾರ್ದು, ಸಾಬೀತ್ ಮಾಡಿ ತೋರಿಸ್ಬೇಕು. ಏನಾಯ್ತು? ಕೋಪನಾ ನನ್ನ ಮೇಲೆ? ತುಂಬ ಕೋಪ ಇದೆ ನನ್ನ ಮೇಲೆ. ಹಾಂ, ಇರಲೇಬೇಕು. ನಾನು ಇಷ್ಟು ದೊಡ್ಡ ತಪ್ಪು ಬೇರೆ ಮಾಡಿದ್ದೀನಿ. ಆದರೆ ನನ್ನ ಕ್ಷಮಿಸ್ಬಿಡು. ನನ್ನ ಜೊತೆ ಮಾತಾಡಲ್ವಾ? ನಾನು ಯಾಕೆ ಮಾತಾಡ್ಬೇಕು ನಿನ್ ಜೊತೆ? ನನ್ಗಿಂತ ಬೇರೆಯವ್ರ ಮಾತಾ ನಿಂಗೆ ಹೆಚ್ಚಲ್ವಾ? ನೋಡು, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ನೋಡು, ಕಿವಿ ಹಿಡ್ಕೋತೀನಿ. ಇವಾಗಾದ್ರೂ ಕ್ಷಮಿಸ್ಬಿಡು. ಆಯ್ತು, ಸರಿ, ಹೋಗಿ ನಾನು ನಿಂಗೆ ಕ್ಷಮಿಸಿದ್ದೀನಿ. ಸರಿ, ಒಂದು ಸ್ಮೈಲ್ ಮಾಡು. ಸ್ಮೈಲ್ ಮಾಡು. ಅಲ್ಲ, ಈ ಥರ ಅಲ್ಲ, ಅವತ್ತು ಮಾಡ್ದಲ್ಲ. ನೀನ್ ಯಾವತ್ತೂ ಬದಲಾಗಲ್ಲ. ಹಾ, ಆಮೇಲೆ ಬದಲಾಗಕ್ಕೂ ಇಷ್ಟ ಇಲ್ಲ. ನಾನೀಗ ಅಡ್ಗೆ ಮಾಡಕ್ ಹೋಗ್ಬೇಕು. ನಾನು ಹೊರಡ್ತೀನಿ. ಏನಿದು? ಯಾವಾಗ ನಿನ್ನ ಹತ್ರ ಬರಕ್ಕೆ ಟ್ರೈ ಮಾಡಿದ್ರು ನಿನಗೆ ಏನಾದರೂ ಕೆಲಸ ಬಂದ್ಬಿಡುತ್ತೆ. ನನಗನ್ಸುತ್ತೆ ಸುಧೀರ್ ಏನು ಹೇಳ್ದ ಅಲ್ವಾ, ಅದು ನಿಜ. ಏನು? ಅಲ್ಲ, ತಮಾಷೆ ಮಾಡ್ತಿದ್ದೆ. ಆಯ್ತು, ಸರಿ. ನಡಿ, ಇವತ್ತು ಊಟ ಬೇಡ, ಬೇರೆ ಸಾಕು. ನಾನೀಗ ಅಡ್ಗೆ ಮಾಡಕ್ ಹೋಗ್ಬೇಕು. ನಾವು ಹೊರಡ್ತಾ ಇದೀವಿ. ಬಾಯ್. ಬಾಯ್. ಕೇಳಿಸ್ಕೋ. ಅತ್ಗೆ ಐ ಆಮ್ ಸಾರಿ. ನಾನು ಈ ವಿಚಾರಗಳನ್ನೆಲ್ಲ ಅಣ್ಣನ ಹತ್ರ ಹೇಳ್ಬಾರ್ದಾಗಿತ್ತು. ಇಟ್ಸ್ ಓಕೆ ಸುಧೀರ್, ಆಗೈತೆ ಆಗೋಯ್ತು ಬಿಡು. ಬಟ್ ನೆಕ್ಸ್ಟ್ ಟೈಮ್ ಜ್ಞಾಪಕ ಇಟ್ಕೋ, ಆಯ್ತಾ? ಮತ್ತೆ ಹಾ, ನನ್ನ ಬಗ್ಗೆ ಏನಾದರೂ ಹೇಳಬೇಕಾದ್ರೆ 1000 ಸಲ ಯೋಚನೆ ಮಾಡಬೇಕು, ಗೊತ್ತಾಯ್ತಾ? ಹಲೋ ಬ್ರದರ್, ನಾನು ಕೇಳಿಸ್ಕೋಬೋದಾ? ಅತ್ತಿಗೆ
ಮತ್ತೆ ಮೈದನ್ ಮಧ್ಯೆ ಏನು ಮಾತನಾಡ್ತಿದೆ ಅಂತ ನಾನು ಕೇಳಿಸ್ಕೋಬೋದಾ? ಅಯ್ಯೋ ಏನಿಲ್ಲ ಏನಿಲ್ಲ. ನಾನ್ ಸುಧೀರ್ಗೆ ತಿಳುವಳಿಕೆ ಹೇಳ್ತಾ ಇದ್ದೆ, ಅವ್ನ್ ದೊಡ್ಡವನಾಗ್ತಿದ್ದಾನೆ. ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋಬೇಕು ಅಂತ ಸರಿ ಅಲ್ವಾ ಅತ್ತೆ, ಸರಿ ಸುಧೀರ್? ನಿಮ್ಮ ಅಣ್ಣನ ಜೊತೆ ನೀನು ಕೈ ಜೋಡ್ಸು ಅಂತ ಅಷ್ಟೇ, ಇದನ್ನೇ ನಾನು ಹೇಳ್ತಿದ್ದಿದ್ದು. ಸರಿ ಅಣ್ಣ, ನಾನು ನೋಡ್ತೀನಿ, ಫ್ರೆಂಡ್ಸ್ ಮೀಟ್ ಮಾಡಬೇಕು. ಸರಿ, ಹುಷಾರು. ಸರಿ ಅಣ್ಣ. ಮತ್ತೆ ಪ್ರಿಯಾಂಕಾ, ಹ್ಮ್ ಏನು ವಿಷಯ? ಟೀ ಸ್ಮೆಲ್ ತುಂಬ ಜೋರಾಗಿ ಬರ್ತಿದೆ. ಸರಿ, ನಿನ್ನ ಟೀ ಎಂಜಾಯ್ ಮಾಡು, ನಾನು ಆಫೀಸ್ಗೆ ಹೋಗ್ತೀನಿ. ಕಾಫಿ ಕೊಟ್ಬಿಟ್ಟು ಹೋಗಿ. ಇಲ್ಲ, ನನಗೆ ಆಲ್ರೆಡಿ ತುಂಬ ಲೇಟ್ ಆಗಿದೆ. ನಾನು ಹೊರಡ್ತೀನಿ ಈಗ. ಟೀನ ನಾನು ಬಂದು ಕುಡಿಬೋದು ಅಲ್ವಾ? ಸರಿ ಆಯ್ತು. ಓಕೆ, ಬಾಯ್. Bye. ಬಾಯ್. ಹಲೋ. ಹಲೋ. ಮನೇಲಿ ಯಾರೂ ಇಲ್ಲ, ನೀನ್ ಬರ್ತಿದ್ಯಾ ತಾನೇ? ಹಾ, ಬರ್ತಾ ಇದ್ದೀನಿ. ನಾನು ವೇಟ್ ಮಾಡ್ತಿದ್ದೀನಿ. ಓಕೆ. ಎಷ್ಟು ಲೇಟ್ ಮಾಡಿಬಿಟ್ಟೆ ನೀನು. ನಿನ್ಗೋಸ್ಕರ ಎಷ್ಟೊತ್ತಿಂದ ಕಾಯ್ತಿದ್ದೆ ಗೊತ್ತಾ? ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರ್ತೀನಿ. ಈ ಥರ ಮಾತಾಡೋದೇನು ಕಮ್ಮಿ ಇಲ್ಲ. ಮತ್ತೆ ಪ್ರೀತಿ ಮಾಡೋದು? ಸರಿ ಕೇಳಿಲ್ಲಿ, ನೀನು ನಮ್ಮ ರಿಲೇಷನ್ಶಿಪ್ ಬಗ್ಗೆ ಏನಾರು ಯೋಚನೆ ಮಾಡಿದ್ಯಾ? ಎಷ್ಟು ಅಂತ ನಾವು ಈ ಥರ ಕದ್ದು ಮುಚ್ಚಿ ಸಿಗೋದು? ಹೌದು, ಯೋಚನೆ ಮಾಡ್ತಿದ್ದೀನಿ. ನನ್ಗೆ ಯಾವಾಗ ಅವಕಾಶ ಸಿಗತ್ತೋ ನಾನು ರಾಜೀವ್ ಜೊತೆ ಎಲ್ಲ ಮಾತಾಡ್ತೀನಿ. ಅದಕ್ಕೆ ಹಾಂ ತುಂಬ ಚೆನ್ನಾಗಿದೆ. ಓಕೆ. ಹಾಂ. ಸುಧೀರ್, 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 ಬಾಗಲ್ ತಗಿ. ಏನಾಗಿದೆ ಈ ನೆಟ್ವರ್ಕ್ಗೆ? ಇಂಥ ಟೈಮಲ್ಲಿ ಹಿಂಗೆ ಆಗ್ತಿದ್ಯಲ್ಲ. ಸುಧೀರ್, ಬಾಗಲ್ ತಗಿ. ಬೇಗ ಬೇಗ ಅಣ್ಣ ಫೋನ್ ಎತ್ತು. ಹಲೋ ಅಣ್ಣ. ಪ್ರಿಯಾಂಕಾ, ನೀನ್ ಹೇಳ್ದೆ ಮನೇಲಿ ಯಾರು ಇಲ್ಲ ಅಂತ. ಹೌದು, ಮನೇಲಿ ಯಾರೂ ಇರ್ಲಿಲ್ಲ. ನಂಗೆ ಗೊತ್ತಿಲ್ಲ ಹೇಗ್ ಬಂದ ಇವನು ಅಂತ. ನಾನು ಕೆಳಗಡೆ ಬಾಗಿಲು ಕೂಡ ಹಾಕ್ ಬಂದಿದ್ದೆ. ಇವಾಗ ನಾವ್ ಇಲ್ಲಿಂದ ಹೊರಗೆ ಹೇಗೆ ಹೋಗೋದು? ನಾವಿಲ್ಲಿ ಸಿಕ್ಕಾಕೊಂಡ್ವಿ. ನಂಗೇನು ಗೊತ್ತಾಗ್ತಿಲ್ವಲ್ಲ, ಏನ್ ಮಾಡೋದು? ಶಿಟ್ ಮ್ಯಾನ್. ಅಯ್ಯೋ, ಈ ಅಣ್ಣ ಇನ್ನೂ ಎಷ್ಟೊತ್ತಾಗುತ್ತೋ ಬರೋದು? ಅಣ್ಣ ಬಂದ್ಯಾ? ಬೇಗ ಬಾ. ಸುಧೀರ್, ಬಾ ಅಣ್ಣ. ಅಯ್ಯೋ ಬ್ರದರ್, ನಿಂತ್ಕೋ. ಮೊದಲು ನೀನು ಇದೇಳು, ಏನು ಹುಷಾರಾಗಿದ್ಯಾ ತಾನೇ? ಅಯ್ಯೋ ಅಣ್ಣ, ನನ್ನ ವಿಷಯ ಬಿಡು, ನಿನ್ ಮೇಲ್ ನಡಿ, ನಾನು ನಿಂಗೇನೋ ತೋರಿಸ್ಬೇಕು. ಅಯ್ಯೋ ಬ್ರದರ್, ಇಷ್ಟೊಂದು ಅರ್ಜೆಂಟ್ ಕೆಲಸ ಏನಿತ್ತು? ನಾನು ಇಷ್ಟು ಬೇಗ ಬರಕ್ಕೆ ಕೇಳ್ದಲ್ಲ. ಅಣ್ಣ, ನೀವು ನನ್ಗೆ ಹೇಳಿದ್ರಲ್ಲ ಏನಾದ್ರೂ ಸಾಕ್ಷಿ ಇರ್ಬೇಕು ಅಂತ, ಇವಾಗ ನಡೀರಿ. ಸತ್ಯ? ಅಯ್ಯೋ ಅಣ್ಣ, ನೀವು ಮೇಲ್ ನಡೀರಿ, ನಾನೆಲ್ಲ ಹೇಳ್ತೀನಿ. ಯಾವ ಸತ್ಯ? ಅಯ್ಯೋ ಅಣ್ಣ, ಎಲ್ಲ ಗೊತ್ತಾಗತ್, ಅಯ್ಯೋ. ಬನ್ನಿ. ಇವನ್ನ ಒಪ್ಸಕ್ಕಾಗಲ್ಲ, ನಡಿ. ಅಯ್ಯೋ, ಅದೇನು ಹೇಳ್ಬೇಕು ಅಂತಿದೆ ಹೇಳು. ಅಯ್ಯೋ ಬನ್ನಿ ನೀವು. ಬನ್ನಿ ಅಣ್ಣ. ನೋಡಿ ಅಣ್ಣ, ಅದ್ಗೆ ಇದೇ ಹುಡುಗನ್ನೇ ಗಾರ್ಡನ್ ಅಲ್ಲಿ ಮೀಟ್ ಮಾಡಕ್ ಹೋಗಿದ್ದು. ಪ್ರಿಯಾಂಕಾ, ಏನಿದು? ನಿಂತ್ಕೋ, ನನ್ನ ಹತ್ರ ಮಾತಾಡು. ನಾನು ಹೇಳ್ತೀನಲ್ಲ ನಿನಗೆಲ್ಲ. ನಾನು ನನ್ನ ಹೆಂಡತಿ ಹತ್ರ ಮಾತಾಡಬೇಕು, ಪ್ಲೀಸ್. ನನಗೆ 2 ನಿಮಿಷ ಮಾತಾಡಕ್ಕೆ ಬಿಡ್ತೀರಾ? ಹಾಂ ಹಾಂ ಪ್ರಿಯಾಂಕಾ, ಅಲ್ಲ ಹಂಗಂದ್ರೆ ಪ್ರೀತಿ ಹೆಂಡ್ತಿ. ನೀನೇನು ಹೇಳಿದ್ದೆ? ನನಗಂತೂ ಯಾರ ಹತ್ರನೂ ಅಫೇರೇ ಇಲ್ಲ ಅಂದೆ.
ನನ್ನ ಗಾರ್ಡನ್ಗೆ ಯಾರನ್ನೂ ಮೀಟೇ ಮಾಡಕ್ ಹೋಗಿಲ್ಲ ಅಂದೆ. ಹಾ, ಆಮೇಲೆ ಇವನು ನಿನಗೆ ಚೈಲ್ಡ್ಹುಡ್ ಫ್ರೆಂಡು ಅಲ್ವಾ? ಸುಧೀರ್ ಸುಳ್ಳು ಹೇಳ್ತಾನೆ ಅಲ್ವಾ? ಇವಾಗ ವಿಷಯ ಇದು ಅಂದ್ರೆ ಇವನು ನಮ್ಮ ಬೆಡ್ರೂಮಲ್ಲಿ ಏನ್ ಮಾಡ್ತಿದ್ದ? ಹಾ, ಹೇಳು ಹೇಳು ನಂಗೆ. ಏಯ್, ನಾನ್ ಏಯ್, ಹೇಳೋದು ನೀನ್ ಇಲ್ಲಿ ಹೋಗ. ರಾಜೀವ್ ರಾಜೀವ್ ಹಾ? ಹಾ? ನೀನ್ ಮೋಸ ಮಾಡ್ದೆ ಅಲ್ವಾ? ನೀನ್ ಸಾಯ್ಸಾಕ್ಬಿಡ್ತೀನಿ. ಬಿಡಲ್ಲ ನಿನ್ನ. ಆ, ಬಿಡಲ್ಲ ನಿನ್ನ. ಏಯ್, ಸಾಯ್ಸಾಕ್ಬಿಡ್ತೀನಿ ನಿನ್ನ. ನಿನ್ನ ಎಷ್ಟು ಪ್ರೀತಿಸ್ತಿದ್ದೆ ನಾನು. ನೀನ್ ಈ ತರ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಸಾಯ್ಸಾಕ್ಬಿಡ್ತೀನಿ ನಿನ್ನ. ಹ? 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 ಪೊಲೀಸ್? ಈ ಪೊಲೀಸ್ನ ಯಾರು ಕರ್ಸಿದ್ದು? ನಾನೇ ಕರೆದಿದ್ದು ಪೊಲೀಸ್ನ. ನನಗೆ ಗೊತ್ತಿತ್ತು ಇದೇ ಥರ ಏನೋ ಆಗುತ್ತೆ ಅನ್ನೋದು. ಹುಷಾರಾಗಿದ್ದೀರಾ ನೀವು? ಹಾ ಮ್ಯಾಮ್, ನಾನು ಹುಷಾರಾಗಿದ್ದೀನಿ. ನೀವೆಲ್ಲ ಸರಿಯಾಗಿ ಸಮಯಕ್ಕೆ ಬರ್ದೇ ಹೋಗಿದ್ರೆ ಇವರಿಬ್ರು ನಾನು ಸೇರ್ಕೊಂಡು ಮುಗಿಸ್ಬಿಡ್ತಿದ್ರು. ನಿಜ ಹೇಳ್ದೆ ನೀನು. ಸಾಯಿಸ್ಬಿಡ್ತಿದ್ದೆ, ಜೀವಂತವಾಗಿ ಸಾಯಿಸ್ಬಿಡ್ತಿದ್ದೆ. ಅಲ್ಲ, ನಿನ್ನಂತ ಹೆಂಗಸ್ರನ್ನ ತುಂಬಾ ಮುಂಚೆನೆ ಸಾಯಿಸ್ಬಿಡ್ಬೇಕಾಗಿತ್ತು. ಶಟಪ್, ಸುಮ್ನಿರು. ಹ. ಸುಮ್ನಿರ್ಬೇಕು. ಹ. ಇಲ್ಲೇನ್ ನಡೀತಿದೆ? ಹಾ, ಯಾಕೆ ನಿನ್ನ ಹೆಂಡತಿ ಕತ್ತಿ ಸಿಕ್ದೆ? ನಾನು ಹೇಳ್ತೀನಿ ನಿಮಗೆ ಇನ್ಸ್ಪೆಕ್ಟರ್ ಸರ್, ನನ್ನ ಹೆಸರು ಪ್ರಿಯಾಂಕಾ. ಇವ್ರು ನನ್ನ ಯಜಮಾನ್ರು ರಾಜೀವ್. ಮತ್ತೆ ಇವ್ನು ನನ್ನ ಮೈದ್ನ ಸುಧೀರ್. ಮತ್ತೆ ಇವನು ಶಿವು. ಇವನು ಯಾರು? ಮತ್ತೆ ಏನ್ ಸಂಬಂಧ ಇವನ್ ಜೊತೆ? ನಾನು ಇವನ್ನ ಪ್ರೀತಿಸ್ತಿದ್ದೀನಿ. ನೋಡಿದ್ರ ಇನ್ಸ್ಪೆಕ್ಟರ್ ಸರ್, ಈ ಹೆಂಗ್ಸು ಎಷ್ಟು ಹೊಲ್ಸು ಅಂತ. ಮದುವೆ ಆಗಿದ್ರು ಬೇರೆ ಒಬ್ಬ ಗಂಡಸಿನ ಜೊತೆ ಸಂಬಂಧ ಇಟ್ಕೋತಾಳೆ ಇವಳು. ನಾನು ಇವಳನ್ನ ಬಿಡಲ್ಲ. ನಾನು ಇವಳ ಸಾಯಿಸಾಕ್ಬಿಡ್ತೀನಿ. ಮಿಸ್ಟರ್ ರಾಜೀವ್, ಸ್ವಲ್ಪ ಸೈಲೆಂಟ್ ಆಗಿರಿ. ನಾನಿದ್ದೀನಲ್ಲ. ಹಾಗಿದ್ರೆ ಹೇಳಿ, ಯಾವಾಗಿಂದ ನಡೀತಾ ಇದೆ ನಿಮ್ಮ ಪ್ರೇಮ ಪ್ರಸಂಗ? ಮದ್ವೆಗೆ ಮೊದಲಿಂದಾನು. ಅರೆ, ಮತ್ತೆ ಮದುವೆ ಯಾಕಾದ್ರಿ ನೀವು ಮಿಸ್ಟರ್ ರಾಜೀವ್ನ? ಬಲವಂತದಿಂದ. ಬಲವಂತದಿಂದ? ಯಾರ್ ಬಲವಂತದಿಂದ? ಇನ್ಸ್ಪೆಕ್ಟರ್ ಸರ್, ಮದ್ವೆಗೆ ಮೊದಲು ನಾನು ಶಿವ ತುಂಬ ಪ್ರೀತಿಸ್ತಾ ಇದ್ವಿ. ಮತ್ತೆ ಮದುವೆ ಮಾಡ್ಕೋಬೇಕು ಅಂತಿದ್ವಿ. ನಮ್ಮ ಅಪ್ಪಂಗೆ ನಂದು ಶಿವು ಬಗ್ಗೆ ಗೊತ್ತಾಗೋಯ್ತು. ಮತ್ತೆ ಬಲವಂತದಿಂದ ನನಗೆ ರಾಜೀವ್ ಜೊತೆ ಮದುವೆ ಮಾಡಿಸ್ಬಿಟ್ರು. ನಾನು ಶಿವನ್ ಮರಿಬೇಕು ಅಂತ ತುಂಬ ಕಷ್ಟಪಟ್ಟೆ. ಆದರೆ ಒಂದಿನ ಪ್ರಿಯಾಂಕಾ, ನಾನು ಯಾವಾಗಿಂದ ನಿನ್ನನ್ನು ಕರಿತಾ ಇದ್ದೀನಿ. ನೀನು ಹಾಗೆ ಹೋಗ್ತಾ ಇದೀಯಾ? ನನಗೆ ನಿನ್ನ ಜೊತೆ ಮಾತಾಡೋಕ್ಕೇನೂ ಇಲ್ಲ ಶಿವು. ಆದ್ರೆ ಏನಕ್ಕೆ? ನಾನೇನಾದ್ರೂ ತಪ್ಪು ಮಾಡಿದ್ದೀನಾ? ಮೊದಲು ನೀನು ಇದ್ದಕ್ಕಿದ್ದಂಗೆ ನನ್ನಿಂದ ದೂರ ಆದೆ. ಇವಾಗ ಮದ್ವೆನೂ ಮಾಡ್ಕೊಂಡಿದ್ಯಾ. ಇವಾಗ ಇಷ್ಟು ದಿನ ಆದ್ಮೇಲೆ ಸಿಕ್ಕಿದ್ಯಾ. ನೋಡಿದ್ರೆ ಹಾಗೆ ಹೋಗ್ತಾ ಇದೆಯಾ, ಯಾರು ಗೊತ್ತೇ ಇಲ್ದಿರೋ ಥರ. ಶಿವು, ನನ್ನ ದಾರಿಗೆ ಬರಬೇಡ ನೀನು. ಎಲ್ಲರೂ ನೋಡ್ತಾ ಇದ್ದಾರೆ. ನೋಡ್ತಿದ್ರೆ ನೋಡ್ಲಿ ಬಿಡು. ಕೈ ಬಿಡು. ಇದರಿಂದ ನನಗೇನು ಸಮಸ್ಯೆ ಆಗಲ್ಲ. ಆದ್ರೆ ನನಗ ಆ ವ್ಯತ್ಯಾಸ ಇದೆ. ನನಗೀಗ ಮದ್ವೆ ಆಗಿದೆ, ಒಬ್ರ ಹೆಂಡತಿ ನಾನು. ನನಗೆ ಹೋಗಕ್ ಬಿಡು. ಸರಿ, ಬಿಟ್ಟೆ. ಆದ್ರೆ ನೀನು ನನಗೊಂದು ಮಾತು ಹೇಳು. ನೀನು ಈ ಮದುವೆಯಿಂದ ಖುಷಿಯಾಗಿದ್ಯಾ? ಹೌದು.
ನಾನು ತುಂಬ ಖುಷಿಯಾಗಿದ್ದೀನಿ. ಈಗೇನು ನಾನು ಹೊರಡ್ಬೋದಾ? ನಿನ್ಕೋ, ನಾನು ನನ್ನ ಜೀವನದಲ್ಲಿ ಖುಷಿಯಾಗಿಲ್ಲ. ನಾನು ನಿನ್ನ ಅಷ್ಟೇ ಇಷ್ಟಪಡ್ತೀನಿ, ಮುಂಚೆ ಇಷ್ಟಪಡೋ ಅಷ್ಟೇ. ಹಾಂ, ಇನ್ನೊಂದು, ನೀನು ಬೇಕಾದರೆ ಈಗಲೂ ನನ್ನ ಜೊತೆ ವಾಪಸ್ ಬರ್ಬೋದು. ನಾನು ನಿನ್ನ ಫೋನ್ ಕಾಲಿಗೆ ಕಾಯ್ತಾ ಇರ್ತೀನಿ. ಆದರೆ ನೀನು ನನಗೊಂದು ಮಾತು ಹೇಳು, ನೀನು ಈ ಮದುವೆಯಿಂದ ಖುಷಿಯಾಗಿದೆಯಾ? ಹೌದು, ನಾನು ತುಂಬ ಖುಷಿಯಾಗಿದ್ದೀನಿ. ಈಗೇನು ನಾನು ಹೊರಡ್ಬೋದಾ? ನಿನ್ಕೋ, ನಾನು ನನ್ನ ಜೀವನದಲ್ಲಿ ಖುಷಿಯಾಗಿಲ್ಲ. ನಾನು ನಿನ್ನ ಅಷ್ಟೇ ಇಷ್ಟಪಡ್ತೀನಿ, ಮುಂಚೆ ಇಷ್ಟಪಡೋ ಅಷ್ಟೇ. ನಾನು ನಿನ್ಗೆ ಹೇಗೆ ಹೇಳಿ ಶಿವು? ನಾನು ಅವಾಗ ಎಷ್ಟು ಪ್ರೀತಿಸ್ತಿದ್ದೋ ಇವಾಗ ಕೂಡ ಅಷ್ಟೇ ಪ್ರೀತಿಸ್ತೀನಿ ನೀನು. ಪ್ರಿಯಾಂಕಾ. ಹಲೋ. ಹಲೋ. ನನಗೆ ಗೊತ್ತಿತ್ತು ನೀನು ನನಗೆ ಫೋನ್ ಮಾಡೇ ಮಾಡ್ತೀಯಾ ಅನ್ನೋದು. ಹಾಗೂ ನಾನು ನಿನ್ನ ಫೋನ್ ಕಾಲಿಗೆ ಕಾಯ್ತಾ ಇದ್ದೆ. ಯಾಕಂದರೆ ನನಗಿದು ಗೊತ್ತಿದೆ, ನೀನು ನಿನ್ನ ಮದುವೆಯಿಂದ ಖುಷಿಯಾಗಿಲ್ಲ ಅಂತ. ಒಂದು ಮಾತು ಹೇಳಲ್ಲ ಪ್ರಿಯಾಂಕಾ, ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂದಮೇಲೆ ನೀನು ಯಾಕೆ ಅಲ್ಲಿ ಬದುಕ್ತಾ ಇದೀಯಾ? ನಾನು ನಿನ್ನ ಭೇಟಿ ಮಾಡಬೇಕು, ಇವತ್ತು, ಈಗಲೇ. ಏನು? ಹೌದಾ, ಸರಿ ಹೇಳು, ಎಲ್ಲಿಗೆ ಬರಬೇಕು? ನಾನು ಈಗಲೇ ಬರ್ತೀನಿ. ನೀನು ಬರಬೇಡ, ನಾನೇ ಬರ್ತೀನಿ ನೀನು ಭೇಟಿ ಮಾಡೋಕ್ಕೆ. ನೀನಾ? ಆದರೆ ಈ ರಾತ್ರಿಯಲ್ಲಿ ನೀನು ಎಲ್ಲಿಗೆ ಬರ್ತೀಯಾ? ನಿನ್ನ ಮನೆಗೆ. ಮನೆಗೆ? ಸರಿ, ಬಾ. ನನ್ನ ಕ್ಷಮಿಸ್ಬಿಡು ಶಿವು, ನಾನು ನಿನ್ನ ವಿಷಯದಲ್ಲಿ ತುಂಬ ತಪ್ಪು ಮಾಡಿದೆ. ಆದರೆ ನಾನು ಏನು ಮಾಡಲಿ? ನಾನೇನಾದರೂ ರಾಜೀವ್ ಜೊತೆ ಮದುವೆ ಆಗಿರಲಿಲ್ಲ ಅಂದರೆ ನಮ್ಮಪ್ಪ ಸೂಸೈಡ್ ಮಾಡ್ಕೊಳ್ತಿದ್ರು. ನನ್ನಿಂದ ದೊಡ್ಡ ಅಪರಾಧ ಆಗೋಯ್ತು ಶಿವು. ಹಾಗಾದರೆ ಆ ತಪ್ಪನ್ನ ಈಗ ಸರಿ ಮಾಡ್ಕೋ. ಅಂದರೆ ನಂಗೆ ಗೊತ್ತಾಗಲಿಲ್ಲ. ಅಂತಂದ್ರೆ ಏನಂದ್ರೆ, ನೀನು ರಾಜೀವ್ ಜೊತೆ ಮದುವೆ ನಿಮ್ಮ ಅಪ್ಪನ ಬಲವಂತದಿಂದ ಆಗಿದ್ದೆ. ಹೌದು. ಆದರೆ ನಿಮ್ಮ ತಂದೆ ಇವಾಗ ತೀರ್ಕೊಂಡಿದ್ದಾರೆ. ಹೌದು. ಇದರಲ್ಲಿ ಏನು ವ್ಯತ್ಯಾಸ? ನೀನು ರಾಜೀವ್ ಜೊತೆ ಇರು ಅಥವಾ ಬೇರೆಯವ್ರ ಜೊತೆ? ಹೌದಲ್ವಾ, ನಾನು ಇದನ್ನು ಯೋಚನೆ ಮಾಡಿಲ್ಲ. ನಾನಿವತ್ತು ರಾಜೀವ್ ಹತ್ರ ಹೋಗಿ ವಿಚ್ಛೇದನ ಬಗ್ಗೆ ಮಾತಾಡ್ತೀನಿ. ಪಕ್ಕಾ? ಪಕ್ಕ. ಅದಾದ್ಮೇಲೆ ನಾನು ಶಿವು ಡೈಲಿ ಭೇಟಿ ಮಾಡ್ತಿದ್ವಿ. ಮತ್ತೆ ಸುಧೀರ್ಗೆ ನನ್ನ ಮೇಲೆ ಅನುಮಾನ ಬಂತು. ಮತ್ತೆ ರಾಜೀವ್ ಜೊತೆ ನೀವು ವಿಚ್ಛೇದನ ತಗೋಬೋದಿತ್ತಲ್ಲ? ಇಲ್ಲ ಇನ್ಸ್ಪೆಕ್ಟರ್, ನಾನು ರಾಜೀವ್ ಜೊತೆ ವಿಚ್ಛೇದನ ಬಗ್ಗೆ ತುಂಬಾ ಸಲ ಮಾತಾಡಬೇಕು ಅನ್ಕೊಂಡೆ. ಆದ್ರೆ ನಂಗೆ ಆ ಧೈರ್ಯ ಬರಲೇ ಇಲ್ಲ. ನನ್ ಕ್ಷಮಿಸ್ಬಿಡು ರಾಜೀವ್. ಇನ್ಸ್ಪೆಕ್ಟರ್ ಸರ್, ಹ್ಞೂ ಈ ಹೆಂಗ್ಸು ನನ್ನ ಕಣ್ಮುಂದೆ ಇರಬಾರ್ದು. ಪ್ಲೀಸ್. ನಾನು ನಿಜ ಹೇಳ್ತಾ ಇದ್ದೀನಿ, ನನ್ನಿಂದ ತಪ್ಪು ನಡೆದೋಗುತ್ತೆ. ನೋಡಿ ಮಿಸ್ಟರ್ ರಾಜೀವ್, ನಾನು ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡ್ತೀನಿ. ಅವಸರದಲ್ಲಿ ಯಾವುದೇ ಡಿಸಿಷನ್ ತಗೋಬಾರ್ದು. ಇವಾಗ ನೀವು ನನ್ನ ಜೊತೆ ಬರಬೇಕಾಗತ್ತೆ. ನಡೀರಿ. ರಾಜೀವ್, ನಾನು ನಮ್ಮ ತಂದೆ ಮನೆಗೆ ಹೋದ್ಮೇಲೆ ನಿಂಗೆ ಡಿವೋರ್ಸ್ ಪೇಪರ್ ಕಳಿಸ್ಕೊಡ್ತೀನಿ. ಹುಷಾರಾಗಿರಿ ನೀವು.
ಹ್ಞೂ